ಆ್ಯಕ್ಚುಲಿ ನಿಮ್ಮ ತಾಯಿ ಜೊತೆ ನೀವು ಮಾತಾಡುವಾಗ ನೀವು ಹೇಳ್ತೀರಾ, ರಕ್ಷಿತಾ ಬಗ್ಗೆ ಮಾತಾಡ್ತಿರ್ಬೇಕು, ನಿಮ್ಮ ತಾಯಿ ಅದೆಲ್ಲ ಬಿಟ್ಬಿಡು ಅಂತಲೇ ಹೇಳ್ತಾರೆ, ಏನು ಹೇಳೋದೇ ಇಲ್ಲ ಅವರು. ಆ್ಯಕ್ಚುಲಿ ಅದೊಂದು ವಿಡಿಯೋ ವೈರಲ್ ಆಗಿತ್ತು. ಇನ್ನು ಇದ್ರ ವಿಚಾರಕ್ಕೆ ಬರೋದಾದ್ರೆ, ಗಿಲ್ಲಿ ಮತ್ತು ನಿಮಗೆ ಯಾಕೆ ಯಾವಾಗಲೂ ಆಗ್ತಾನೆ ಇರೋದಿಲ್ಲ? ಈವನ್ ರಕ್ಷಿತಾ ಜೊತೆ ನೀವು ಜಗಳಾಡ್ತಿರ್ಬೇಕಿದ್ರು ಅವ್ರು ರಕ್ಷಿತಾ ಪರನೇ ವಹಿಸ್ತಾರೆ, ಜೊತೆಗೆ ನೀವು ಬರ್ತಿರ್ಬೇಕಿದ್ರೆ ಗಿಲ್ಲಿನ ಹಗ್ ಮಾಡಿ ಬರಲ್ಲ. ಅದೊಂದು ವಿಡಿಯೋ ವೈರಲ್ ಆಗೋಗ್ಬಿಟ್ಟಿದೆ. ಪಾಪ ನಮ್ಮ ಗಿಲ್ಲಿನ ರಾಶಿಕಾ ಅವರು ಹಗ್ ಮಾಡಿಬಿಟ್ಟೆ ಬರಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲ ಸಿ, ಬಿಗ್ ಬಾಸ್ ಅಂತ ಬಂದಾಗ ನಾನು ಯಾವಾಗಲೂ ಹೇಳ್ತೀನಿ, ಅಲ್ಲಿ ಯಾರೂ ಕೆಟ್ಟೋರಲ್ಲ, ಜಗಳಗಳು ಏನು ಶಾಶ್ವತ ಅಲ್ಲ, ಎಲ್ಲರೂ ಒಳ್ಳೆಯವರೇ. ಅಲ್ಲಿ ಸಿಚುವೇಶನ್ಸ್ ಆ ಥರ ಕ್ರಿಯೇಟ್ ಆಗುತ್ತೆ. ಅಷ್ಟು ಬಿಟ್ಟರೆ ನನಗೇನೋ ಗಿಲ್ಲಿ ಕಂಡ್ರೆ ಇಷ್ಟ ಇಲ್ಲ, ಅವನ್ನ ನಾನು ಹೇಟ್ ಮಾಡ್ತೀನಿ ಅಂತಲ್ಲ, ನೋನೋ ಆ ಥರ ಇಲ್ಲ. ಬಟ್ ನಂದು ಗಿಲ್ಲಿ ಮಧ್ಯೆ ಆ ಥರನೇ ಅಲ್ಲಿ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಾ ಇತ್ತು. ಏನೋ ಸರಿ ಆಗ್ತಿದೆ ಅಂದಾಗ ಮತ್ತಲ್ಲೇನೋ ಜಗಳ ಆಗ್ತಿತ್ತು. ಅವ್ನಿಗೆ ಇಷ್ಟ ಇರೋರ ಜೊತೆ ನಾನೇನೋ ಜಗಳ ಮಾಡಿದಾಗ ಅವ್ನು ಅಲ್ಲಿ ಸ್ಟ್ಯಾಂಡ್ ತಗೋತಿದ್ದ. ಅದು ನನಗೆ ಕೋಪ ಬರ್ತಿದ್ದೆ, ಯಾಕಂದ್ರೆ ಅಲ್ಲಿ ತಪ್ಪಿದಾಗ ನೀನು ಯಾಕೆ ತಪ್ಪು ಅಂತ ಹೇಳ್ತಿಲ್ಲ, ಯಾಕೆ ನಂದೇ ರಾಂಗ್ ಅಂತ ಹೇಳ್ತಿದ್ಯಾ ಅಂತ ಜಗಳ ಆಗ್ತಿತ್ತು. ಬಿಟ್ರೆ ನನಗೆ ಇಲ್ಲಿ ಮೇಲೆ ಆ ಥರ ಎಲ್ಲ ಏನೂ ಕೋಪನೂ ಇಲ್ಲ, ಏನಿಲ್ಲ. ಬಟ್ ಅಲ್ಲಿ ಕೋಪ ಬರ್ತಾ ಇತ್ತು, ಆ ಥರ ಅನ್ನಿಸ್ತಿತ್ತು. ಗಿಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರು ಏನಾದ್ರೂ ಒಂದು ನಿಮಗೆ ಮಾಡ್ತಾ ಇರ್ತಿದ್ದ. ಅದೇ ನಾನು ಹೇಳ್ತೀನಿ, ಗಿಲ್ಲಿ ಕೂಡ ನಾನು ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ಮಾತಾಡೋಕ್ಕೆಲ್ಲ, ಯಾಕೆ ನೀನು ಹಿಂಗೆ ಮಾಡ್ತೀಯ ಅಂತ ಹೇಳ್ತಿರ್ತೀನಿ. ಬಟ್ ಅದೇನೋ ಗೊತ್ತಿಲ್ಲ, ಆ ವೈಬೇ ಕನೆಕ್ಟ್ ಆಗಲಿಲ್ಲ ನಮ್ಮಿಬ್ರಿಗೂ ಕೂಡ. ಬಟ್ ಈಗ ಹಗ್ಗನದು ಕೂಡ ನಾನು ಗಿಲ್ಲಿ ಆ ಪಕ್ಕ ನಾನು ಹೇಳಿರ್ತಾನೆ, ನಾನು ರಾಶಿಕಾ ಯಾವತ್ತೂ ಕೂತ್ಕೊಂಡು ಡಿಸ್ಕಷನ್ನೇ ಮಾಡಿಲ್ಲ ಅನ್ಕೊಂಡು ಇಬ್ರು ಒಂದ್ಸಲಿನೂ ಒಂದು ಫ್ರೇಮಲ್ಲಿ ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ನನಗೂ ಯಾಕೋ ಅಂತಾರೆ ಹಗ್ಗೆ ಹಿಂಗೆ ಮಾಡಲಿ ನಾನು ಹೋಗಿ. ಬಿಕಾಸ್ ಅವನು ಅಷ್ಟೇ, ನಾನು ಅಬ್ಸರ್ವ್ ಮಾಡಿದ್ದೀನಿ, ನಾನೇನಾದ್ರು ಪಕ್ಕದಲ್ಲಿ ಹಿಂಗೆ ಕೂತಿದ್ದಾಗ ಅವ್ನು ಕೂತಿರ್ತಾನೆ, ನನ್ನ ಪಕ್ಕ ಬಂದಾಗ ಎದ್ದೋಗಿರೋದು ಉಂಟು. ಅವನು ಎಷ್ಟೊಂದು ಸಲ ನಾನು ಇದನ್ನು ಧನು ಹತ್ರ ಹೇಳಿರ್ತೀನಿ, ಧನು ಯಾಕೆ ಹಿಂಗೆ ಮಾಡ್ತಿದ್ದಾನೆ ಅವನು, ನಾನು ಕುತ್ಕೊಳ್ಳೋಕೆ ಹೋಗಿರ್ತೀನಿ, ಅವ್ನು ಕೂತಿರ್ತಾನೆ ಅವ್ನ ಪಕ್ಕದಲ್ಲಿ, ಅದೇ ಟೇಬಲಲ್ಲಿ ಕುತ್ಕೊಳ್ಳೋಕೆ ಹೋದಾಗ ಅವ್ನು ಎದ್ದೋಗಿದ್ದಾನೆ ಧನು. ಸೊ ಅಂದ್ಕೊಂಡು ನನಗಿರತ್ತೆ ಅವನಿಗೆ ನನ್ನ ಮೇಲೆ ಏನು ಒಪಿನಿಯನ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನು ಶೇಕ್ ಹ್ಯಾಂಡ್ ಮಾಡಿ ಚೆನ್ನಾಗಿ ಆಡು ಅಂತ ಹೇಳ್ಬಾರ್ದು.